ಏನೇನ್ ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡಬೇಕು. ಆ ಪೇನ್ ಇವತ್ತು ನೆನ್ಸ್ಕೊಂಡ್ರೆ ಮತ್ ಇದನ್ನ ಯೂಸ್ ಮಾಡಿ ನಿಮ್ ಸ್ಕಿನ್ ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಹುಡುಗನ್ ತರ ಆಬ್ವಿಯಸ್ಲಿ ಹುಡುಗಿರ್ಗೆ ಕೂದಲು ಎಲ್ಲಿಂದ ಬರುತ್ತೆ? ಶೇವ್ ಮಾಡುವಾಗ ಡೆಡ್ ಸ್ಕಿನ್ಸ್ ಇನ್ಫಾರ್ಮೇಟಿವ್ ವಿಡಿಯೋ ತರ ಇರತ್ತೆ ಅಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ನಂದು ಫೇಸ್ ಶೇವ್ ಮಾಡೋ ದಿನ. ಸೊ ಹಾಗಾಗಿ ನಿಮ್ಮ ಜೊತೆನೂ ನಾನು ಹೇಗೆ ಫೇಸ್ ಶೇವ್ ಮಾಡ್ತೀನಿ, ಆಮೇಲೆ ನಾವು ಏನೇನು ಮಿಸ್ಟೇಕ್ಸ್ ಮಾಡ್ತೀವಿ ಫೇಸ್ ಶೇವ್ ಮಾಡುವಾಗ, ಏನೇನು ಮಿಸ್ಟೇಕ್ಸ್ ನೀವು ಅವಾಯ್ಡ್ ಮಾಡಬೇಕು ಅಂತ ಈ ವಿಡಿಯೋ ತಿಳಿಸ್ತೀನಿ. ಸೊ ಈ ಎಲ್ಲ ಮಿಸ್ಟೇಕ್ಸ್ ನಾನು ಮಾಡ್ಕೊಂಡೇ ಬಂದಿದ್ದೀನಿ, ಬಟ್ ಅದನ್ನು ಕಲಿತು ಅದನ್ನು ಸ್ಟಾಪ್ ಮಾಡಿದ್ದೀನಿ. ಸೊ ನಿಮಗೂ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಥರ ಇರುತ್ತೆ ಅಂತ. ಸೊ ವಿತೌಟ್ ಫರ್ದರ್ ಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನಗೆ ನಾರ್ಮಲಿ ನನ್ನ ಹೇರ್ ಗ್ರೋತ್ ಎಲ್ಲ ಈ ಕಡೆ ಮುಸ್ತಾಚ್ ಬರುತ್ತೆ, ಅಂದರೆ ಮೀಸೆ ಬರುತ್ತೆ, ಆಮೇಲೆ ಚಿನ್ ಏರಿಯಾ ಅಲ್ಲಿ, ಹಾಗೆ ಐಬ್ರೋಸ್ ಎಲ್ಲ ನಾನು ಫೇಸ್ ಶೇವಿಂಗಲ್ಲೇ ಮಾಡ್ಕೊತೀನಿ. ಸೊ ನಾನು ನಾರ್ಮಲಿ ಯೂಸ್ ಮಾಡೋದು ಇಂಥ ಫೇಸ್ ಶೇವಿಂಗ್ ರೇಸರ್. ಸೊ ಇವತ್ತು ನಾನು ಹ್ಯೂಮನ್ ಅನ್ನೋ ಕಂಪನಿದು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ತುಂಬ ರೇಸರ್ಸ್ನ ಟ್ರೈ ಮಾಡಿದ್ದೀನಿ. ಸ್ಯಾನ್ಫೆ ಅನ್ನೋ ಕಂಪನಿದು ತುಂಬ ಚೆನ್ನಾಗಿದೆ. ಸೊ ಇವತ್ತು ನಾನು ಈ ರೇಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇನ್ನು ಸ್ಟಾರ್ಟ್ ಮಾಡೋಣ ಶೇವ್ ಮಾಡೋದನ್ನ. ಸೊ ಫಸ್ಟ್ ಮಿಸ್ಟೇಕ್, ನಾವು ಶೇವ್ ಮಾಡುವಾಗ ಏನು ಮಾಡ್ತೀವಿ ಅಂತಂದರೆ ಡ್ರೈ ಸ್ಕಿನ್ ಮೇಲೆ ಡೈರೆಕ್ಟಾಗಿ ಶೇವ್ ಮಾಡೋಕ್ಕೆ ಹೋಗ್ತೀವಿ. ಸೊ ಡ್ರೈ ಸ್ಕಿನ್ ಮೇಲೆ ಮಾಡೋದ್ರಿಂದ ಏನಾಗುತ್ತೆ, ರ್ಯಾಷಸ್ ಆಗುತ್ತೆ, ಹಾಗೆ ಆಕ್ನೆ ಕೂಡ ಬಿಲ್ಡ್ ಆಗ್ಬೋದು. ಸೊ ನಾನು ನನ್ನ ಶೇವ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ ಅಲೋವೆರಾ ಜೆಲ್. ಸೊ ನೀವು ಯಾವ ಕಂಪನಿ ಬೇಕಾ ಅಲೋವೆರಾ ಜೆಲ್ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಮನೇಲೇ ಗ್ರೋ ಮಾಡ್ತಿರಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಯಾವುದಾದ್ರೂ ಶೇವಿಂಗ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು. ಶೇವಿಂಗ್ ಕ್ರೀಮ್ ಆಗಿದ ತಕ್ಷಣ ನಿಮ್ಮ ತಂದೆದು, ಅಣ್ಣಂದು, ಗಂಡಂದೆಲ್ಲ ಎತ್ತಕ್ಕೆ ಹೋಗಬೇಡಿ. ಗರ್ಲ್ಸ್ಗೆ ಸಪ್ರೇಟಾಗೆ ಶೇವಿಂಗ್ ಕ್ರೀಮ್ ಸಿಗುತ್ತೆ. ಸೊ ಅದನ್ನೇ ಯೂಸ್ ಮಾಡಿ, ಮತ್ತು ಇದನ್ನು ಯೂಸ್ ಮಾಡಿ ನಿಮ್ಮ ಸ್ಕಿನ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಫಸ್ಟ್ ನಾನು ಅಲೋವೆರಾ ಜೆಲ್ನ ಅಪ್ಲೈ ಮಾಡ್ಕೊತೀನಿ ಎಲ್ಲ ಕಡೆ. ಜಸ್ಟ್ ಈ ಕಡೆ ನಾನಿವಾಗ ಐಬ್ರೋ, ಆಮೇಲೆ ಅಪ್ಪರ್ ಲಿಪ್, ಹಾಗೆ ಚಿನ್ ಏರಿಯಾ ಮಾತ್ರ ಮಾಡ್ತಿರೋದ್ರಿಂದ ಅಲ್ಲಿ ಮಾತ್ರ ಸ್ವಲ್ಪ ಸ್ವಲ್ಪ ಹಚ್ಕೊಳ್ತಾ ಹೋಗ್ತೀನಿ. ಹಚ್ಕೊಂಡು ಆದಮೇಲೆ ಒಂದು 10 ಸೆಕೆಂಡ್ಸ್ ತನಕ ಬಿಡಿ, ಸೊ ದ್ಯಾಟ್ ಹೇರ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ. ಡೈರೆಕ್ಟಾಗಿ ನೀವು ಮಾಡೋಕ್ಕೆ ಹೋದರೆ ಮೇಲೇನೆ ಏನು ಅಲೋವೆರಾ ಜೆಲ್ ಇರುತ್ತಲ್ಲ ಅದೆಲ್ಲ ರೇಸರಲ್ಲಿ ಬಂದ್ಬಿಡತ್ತೆ. ಸೊ ಏನೂ ಯೂಸ್ ಆಗಲ್ಲ. ಸೊ ಹಾಗಾಗಿ ಏನೇ ನೀವು ಹಚ್ಚೋದಿದ್ದು ಮಾಯ್ಶ್ಚರೈಸರ್ ಆಗ್ಬೋದು, ಅಲೋವೆರಾ ಜೆಲ್ ಆಗ್ಬೋದು, ಇಲ್ಲ ಶೇವಿಂಗ್ ಕ್ರೀಮ್ ಆಗ್ಬೋದು, ಏನೇ ಹಚ್ಚಿದ್ರೂ ಒಂದು 10 ಸೆಕೆಂಡ್ ಅಷ್ಟು ಬಿಡಿ ಅದನ್ನು. ಶೇವ್ ಮಾಡುವಾಗ ಯಾವುದಾದ್ರೂ ಕಾಟನ್ ಪ್ಯಾಡ್ ಇಲ್ಲ ಅಂತಂದರೆ ಟಿಶ್ಯೂ ಪೇಪರ್ ಏನಾದರೂ ಜೊತೆಗೆ ಇಟ್ಕೊಳ್ಳಿ, ಸೊ ದ್ಯಾಟ್ ಶೇವಿಂಗ್ ರೇಸರ್ನ ಕ್ಲೀನ್ ಮಾಡೋಕ್ಕೋಸ್ಕರ. ಇನ್ನೊಂದು ತಪ್ಪು ನಾವು ಏನು ಮಾಡ್ತೀವಿ ಅಂತಂದರೆ ರೇಸರ್ನ ಪದೇ ಅದನ್ನೇ ಸೇಮ್ ರೇಸರ್ನ ಯೂಸ್ ಮಾಡೋದು. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 7 to 8 ಟೈಮ್ ಶೇವ್ ಮಾಡಾದಮೇಲೆ ರೇಸರ್ನ ಡಿಸ್ಕಾರ್ಡ್ ಮಾಡಿಬಿಡಿ. ಯಾಕಂದರೆ ಸೇಮ್ ರೇಸರ್ ಯೂಸ್ ಮಾಡೋದ್ರಿಂದ ಇದ್ರ ಮೇಲೆ ರಸ್ಟ್ಗಳು ಬರುತ್ತೆ, ಹಾಗಾಗಿ ಬ್ಲೇಡ್ ಕೂಡ ಬ್ಲೆಂಡ್ ಆಗುತ್ತೆ. ಸೊ ಸೇಮ್ ರೇಸರ್ನ ಮತ್ತೆ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ನಾನು ತೋರಿಸ್ತೀನಿ ನಿಮಗೆ ನಾನು ಹೇಗೆ ಶೇವ್ ಮಾಡ್ತೀನಿ ಅಂತ. ಸೊ ಇನ್ನೊಂದು ತಪ್ಪು ನಾವು ಏನು ಮಾಡ್ತೀವಿ ಅಂತಂದರೆ ಡೈರೆಕ್ಟಾಗಿ ರೇಸರ್ನ ಹಿಂಗೆ ಇಟ್ಕೊಂಡು ಶೇವ್ ಮಾಡ್ತಾ ಹೋಗ್ತೀವಿ. ಅದನ್ನು ಮಾಡೋಕ್ಕೆ ಹೋಗಬೇಡಿ. ಒಂದು ಸ್ಲೈಟಾಗೆ ಸ್ಲ್ಯಾಂಟಿಂಗ್ ಆಗಿ ಇಟ್ಕೊಳ್ಳಿ, ಈ ಥರ ಲೈಕ್ 45 ಡಿಗ್ರೀಸ್ ಅದು ಇಟ್ಕೊಂಡು ಆ ನಂತರ ಶೇವ್ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಸ್ಕಿನ್ ಕೂಡ ಕಟ್ ಆಗಲ್ಲ. ಇನ್ನೊಂದು ಟಿಪ್ ಏನಂತಂದರೆ ಯಾವತ್ತೂ ಸ್ಕಿನ್ನ ಸ್ಟ್ರೆಚ್ ಮಾಡಿ ಆಮೇಲೆ ಶೇವ್ ಮಾಡಿ, ಇಲ್ಲ ಅಂತಂದರೆ ಪಕ್ಕ ಕಟ್ಸ್ ಬರುತ್ತೆ. ಸೊ ಸುಮ್ಮನೆ ಲೂಸ್ ಸ್ಕಿನ್ ಮೇಲೆ ಮಾಡ್ತಾ ಹೋದರೆ ಸ್ಕಿನ್ ಕಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನು ಕೂಡ ಅವಾಯ್ಡ್ ಮಾಡಿ. ನಾವು ನಾರ್ಮಲಿ ಇವಾಗ ಅಪ್ಪರ್ ಲಿಪ್ ಎಲ್ಲ ಮಾಡೋಕ್ಕೆ ಹೋದಾಗ ಆಬ್ವಿಯಸ್ಲಿ ನಮಗೆ ಗೊತ್ತಿರುತ್ತೆ ಹುಡುಗಿರಿಗೆ, ಲೈಕ್ ನಾವು ಟಂಗ್ನ ಯೂಸ್ ಮಾಡಿ ನಾವು ಸ್ಟ್ರೆಚ್ ಮಾಡ್ತೀವಿ. ಸೊ ಈ ಥರನೇ ಸ್ಟ್ರೆಚ್ ಮಾಡಿಕೊಂಡು ಶೇವ್ ಮಾಡ್ಕೊಳ್ಳಿ. ಸೊ ಇದೇನು ಬಂದಿರುತ್ತೆ ಹೇರ್, ಸೊ ಅದನ್ನು ಒಂದು ಕಾಟನ್ನಲ್ಲಿ ಈ ಥರ ಕ್ಲೀನ್ ಮಾಡ್ಕೊಳ್ಳಿ, ಆಯಿತಾ. ಸೊ ನೀವು ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಕೂದಲೆಲ್ಲ ಅಕ್ಯುಮುಲೇಟ್ ಆಗಿದೆ. ಹಾಗೆ ನಾವು ಶೇವ್ ಮಾಡುವಾಗ ಡೆಡ್ ಸ್ಕಿನ್ಸ್ ಕೂಡ ಎಲಿಮಿನೇಟ್ ಆಗುತ್ತೆ. ಸೊ ಹಾಗಾಗಿ ಫೇಸ್ ಶೇವ್ ಮಾಡೋದ್ರಿಂದ ಏನೇನು ಡೆಡ್ ಸ್ಕಿನ್ಗಳಿರತ್ತಲ್ಲ ಅದೆಲ್ಲ ರಿಮೂವ್ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗೆ ಶೇವ್ ಮಾಡಾದ್ಮೇಲೆ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ. ದಟ್ ಈಸ್ ದ ಮೇನ್ ರೀಸನ್. ಯಾಕೆ ಡೆಡ್ ಸ್ಕಿನ್ ಎಲ್ಲ ನೀವು ಶೇವಿಂಗ್ ಮಾಡುವಾಗ
ಶೇವಿಂಗ್ ರೇಸರ್ ಜೊತೆನೇ ಬಂದ್ಬಿಡತ್ತೆ. ಸೊ ಹಾಗಾಗಿ ಸಾಫ್ಟ್ನೆಸ್ ಫೀಲ್ ಆಗುತ್ತೆ. ಇನ್ನೊಂದು ಮಿಸ್ಟೇಕ್ ನಾವು ನಾರ್ಮಲಿ ಏನು ಮಾಡ್ತೀವಿ ಅಂತಂದರೆ, ಹೆಂಗೆ ಬೇಕೋ ಹಾಗೆ ಯಾವುದೇ ಡೈರೆಕ್ಷನ್ಸಲ್ಲಿ ಫೇಸ್ ಶೇವ್ ಮಾಡೋಕ್ಕೆ ಹೋಗ್ತೀವಿ. ಅದನ್ನು ಖಂಡಿತವಾಗೂ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಮಾಡಿದ್ರೆ ಏನಾಗುತ್ತೆ, ನಮ್ಮ ಕೂದಲುಗಳು ಏನಿರುತ್ತಲ್ಲ ಅದು ಹೆಂಗೆ ಬೇಕೋ ಹಾಗೆ ಒಳಗಡೆನೇ ರೋಲ್ ಆಗ್ತಾ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗೇನಾಗುತ್ತೆ, ಫೇಸ್ ಆ್ಯಕ್ನೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಆ ಕೂದಲು ಹೊರಗಡೆ ಬರೋಕ್ಕಾಗ್ದಂಗೆ ಅದು ಡೈರೆಕ್ಷನ್ಸ್ ಎಲ್ಲ ಆ ಕಡೆ ಈ ಕಡೆ ಆಗಿ ಅದಕ್ಕೆ ಒಂಥರ ಮರ್ತೋಗುತ್ತೆ ನಾ ಯಾವ ಡೈರೆಕ್ಷನಲ್ಲಿ ಗ್ರೋ ಆಗ್ತಿದೆ ಅಂತ. ಸೊ ಹಾಗಾಗಿ ಒಳಗಡೆ ರೋಲ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹೇರ್ ಹೆಂಗೆ ಗ್ರೋ ಆಗ್ತಿರತ್ತೆ ಅದೇ ಡೈರೆಕ್ಷನಲ್ಲೇ ನೀವು ಫೇಸ್ ಶೇವ್ ಮಾಡಬೇಕಾಗತ್ತೆ. ಓಕೆ, ಸೊ ಮಾಡ್ತಾ ಮಾಡ್ತಾನೇ ಕ್ಲೀನ್ ಮಾಡ್ಕೊತಾ ಹೋಗಿ. ಯಾಕಂತಂದರೆ ಅದ್ರ ಮೇಲೇ ಮತ್ತೆ ಮಾಡ್ತಾ ಹೋದರೆ ಅದು ಬೆಂಡ್ ಆಗುತ್ತೆ ಆ ಬ್ಲೇಡ್ಸು, ಆವಾಗ ನೀಟಾಗಿ ಕ್ಲಿಯರಾಗಿ ಆಗಲ್ಲ. ಆಮೇಲೆ ಇನ್ನೊಂದೇನಂತಂದರೆ, ನಿಮ್ದು ಆ್ಯಕ್ಟಿವ್ ಆ್ಯಕ್ನೆಗಳೇನಾದರೂ ಇದ್ದರೆ, ಇವಾಗ ಆಲ್ರೆಡಿ ಒಂದು ಪಿಂಪಲ್ಸ್ ಏನೋ ಬಂದಿರುತ್ತೆ, ಇಲ್ಲ ಅಂತಂದರೆ ಈ ವೈಟ್ ಕಲರ್ ಪಿಂಪಲ್ ಥರ ಪಸ್ ಥರ ಬರುತ್ತಲ್ಲ, ಸೊ ಆ್ಯಕ್ಟಿವ್ ಆ್ಯಕ್ನೆಗಳಿರೋ ಟೈಮಲ್ಲೂ ಕೂಡ ಫೇಸ್ ಶೇವ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂತಂದರೆ ಅದರಿಂದನೂ ಇನ್ಫೆಕ್ಷನ್ಸ್ ಆಗಕ್ಕೆ ಸಾಧ್ಯ ಇರುತ್ತೆ. ಸೊ ಹಾಗಾಗಿ ನೋಡಿ, ನೀವು ನೋಡಿದ್ರೆ ಎಲ್ಲ ಕ್ಲಿಯರ್ ಆಗಿದೆ. ಇಲ್ಲೂ ಕೂಡ ಏನೋ ಇಷ್ಟೊಂದು ಕೂದಲು ಬಂದಿದೆ. ಸೊ ಹಾಗಾಗಿ ಇವಾಗ ನಾನು ಚಿನ್ ಏರಿಯಲ್ಲಿ ಮಾಡ್ತಾ ಹೋಗ್ತೀನಿ. ಚಿನ್ ಏರಿಯಲ್ಲಿ ಕೂಡ ನೀವು ಕೈಯಿಂದನೇ ಸ್ಟ್ರೆಚ್ ಮಾಡ್ಕೊಳ್ಳಿ ಸ್ಕಿನ್ನ, ಇಲ್ಲ ಅಂತಂದರೆ ಈ ಥರ ಹಿಡ್ಕೊಂಡು ಕೂಡ ಶೇವ್ ಮಾಡ್ಕೊಬೋದು. ಫೇಸ್ ಶೇವ್ ಮಾಡೋದು ಒಂಥರ ನನಗೆ ಆರಾಮಾಗಿ ಸಮಾಧಾನ ಅನಿಸುತ್ತೆ. ಯಾಕಂದರೆ ಒಂಥರ ಥೆರಪಿನೇ ಅಂತ ಅನ್ಬೋದು. ಯಾಕಂದರೆ ಆರಾಮಾಗಿ ನಾನು ಶೇವ್ ಮಾಡ್ಕೊತಿರ್ತೀನಿ. ಆಮೇಲೆ ಆಫ್ಟರ್ ಫಿನಿಶ್ ಏನಿರುತ್ತೆ ಸ್ಮೂತ್ ಆಗುತ್ತೆ ಸ್ಕಿನ್. ಸೊ ಹಾಗಾಗಿ ನನಗೆ ನಾನೇ ಫೇಸ್ ಶೇವ್ ಮಾಡ್ಕೊಳೋದು ತುಂಬಾ ಚೆನ್ನಾಗಿ ಅನಿಸುತ್ತೆ, ಒಂಥರ ಥೆರಪಿ ಥರ ಅನಿಸುತ್ತೆ. ನಾನು ಫೇಸ್ ಶೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು 5 ವರ್ಷ ಆಯಿತು, ಆಯಿತಾ. ಲೈಕ್ ಕೋವಿಡ್ ಟೈಮಲ್ಲಿ ನಾನು ರೇಸರ್ಸ್ನ ಪರ್ಚೇಸ್ ಮಾಡಿ ಫೇಸ್ ಶೇವ್ನ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗಿಂದ ನಾನು ಪಾರ್ಲರ್ಗೆ ಹೋಗೇ ಇಲ್ಲ. ಐಬ್ರೋ ಮಾಡೋಕ್ಕಾಗಲಿ, ಅಪ್ಪರ್ ಲಿಪ್, ಚಿನ್ ಏನೇ ಮಾಡೋಕ್ಕಾಗಲಿ, ಆ ಪೇನ್ ಇವತ್ತು ನೆನೆಸ್ಕೊಂಡ್ರೆ ಇಷ್ಟು ದಿನ ಹೆಂಗಪ್ಪ ಪೇನ್ ತೊಗೊತಿದ್ದೆ ಅಂತ ಅನಿಸುತ್ತೆ. ಈ ರೇಸರ್ ಯೂಸ್ ಮಾಡ್ಕೊಂಡು ಮಾಡೋದು ಎಷ್ಟು ಆರಾಮ್ ಅನಿಸುತ್ತೆ ಆ್ಯಕ್ಚುಲಿ. ತುಂಬ ಕಾಮಿಂಗ್ ಅನಿಸುತ್ತೆ. ಆಮೇಲೆ ಸ್ಕಿನ್ ಕೂಡ ಜಾಸ್ತಿ ಸ್ಟ್ರೆಚ್ ಆಗಲ್ಲ. ಸೊ ಹಾಗಾಗಿ ಚೆನ್ನಾಗಿ ಅನ್ಸುತ್ತೆ ನನಗೆ. ಸ್ವಲ್ಪ ಈ ಥರ ಟಚ್ ಮಾಡ್ಕೊಂಡು ನೋಡಿ ನಿಮ್ಗೆ ಎಲ್ಲೆಲ್ಲಿ ರಫ್ ಥರ ಅನಿಸುತ್ತೆ ಅಂತ. ರಫ್ ಥರ ಅನಿಸಿದ್ರೆ ಮತ್ತೆ ಈ ಥರ ಸ್ಟ್ರೆಚ್ ಮಾಡಿಕೊಂಡು ಅಲ್ಲೇ ಮಾಡ್ಕೊತಾ ಹೋಗಿ. ಸೊ ಆಲ್ಮೋಸ್ಟ್ ನಂದು ಅಪ್ಪರ್ ಲಿಪ್, ಚಿನ್ ಏರಿಯಾ ಎಲ್ಲ ಆಲ್ಮೋಸ್ಟ್ ಆಗಿದೆ. ಸೊ ಈ ಥರ ಟಚ್ ಮಾಡ್ಕೊಂಡು ನೋಡಿದ್ರೇ ಏನೂ ಅನಿಸ್ತಿಲ್ಲ. ಓಕೆ, ಎಸ್, ಕ್ಲಿಯರ್ ಆಗಿದೆ. ನೆಕ್ಸ್ಟು ಐಬ್ರೋಸ್ ಮಾಡ್ಕೊಳೋದು. ಐಬ್ರೋ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡ್ತೀನಿ ನಾನು. ನೀವು ಕೂಡ ಐಬ್ರೋಸ್ ಮಾಡುವಾಗ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿ. ಒಂದೊಂದ್ಸಲ ಏನಾಗುತ್ತೆ, ಫುಲ್ ಐಬ್ರೋನೇ ಎತ್ತೋಗ್ಬಿಡತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಮಾಡಿ. ನಾನು ಜಸ್ಟ್ ಎಕ್ಸ್ಟ್ರಾಸ್ ಮಾತ್ರ ತಕ್ಕೊತೀನಿ ಅಷ್ಟೇ. ತೀರಾ ಶಾರ್ಪಾಗೂ ನಾನು ಐಬ್ರೋಸ್ ಯಾವತ್ತೂ ಮಾಡ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನ್ಯಾಚುರಲಾಗಿ ಹೇಗಿದೆ ಹಾಗೆ ಬಿಡ್ತೀನಿ. ಎಕ್ಸ್ಟ್ರಾಸ್ ಏನೇನಿದೆ ಅಲ್ಲ ಅದನ್ನು ಮಾತ್ರ ಆಲ್ಮೋಸ್ಟ್ ತೆಗಿಯಕ್ಕೆ ನೋಡ್ತೀನಿ. ನೀವು ನೋಡ್ತಿರ್ಬೋದು ಎಷ್ಟೆಲ್ಲ ಕೂದಲುಗಳು ಬಂದಿದೆ. ಸೊ ನಾನು ನಾರ್ಮಲಿ ಅವಾಗವಾಗ ಮಾಡ್ತಿರೋದ್ರಿಂದ ಹೇರ್ ಗ್ರೋತ್ ಕೂಡ ಅಷ್ಟೊಂದೇನಿಲ್ಲ, ಬಟ್ ಕನ್ಸಿಡರಬ್ಲಿ ಎಲ್ಲ ಒಂಥರ ಲೈಕ್ ಡೆಡ್ ಸ್ಕಿನ್, ಕೂದಲು ಎಲ್ಲನೂ ಕ್ಲಿಯರ್ ಆಗುತ್ತೆ ಶೇವ್ ಮಾಡುವಾಗ. ಆಮೇಲೆ ಮತ್ತೆ ಇನ್ನೊಂದೇನು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ನಾನು ಮುಂಚೆ ಏನು ಮಾಡ್ತಿದ್ದೆ ಅಂತಂದರೆ, ಏನೋ ಅವಸರವಾಗಿ ದಿನಾಗಲೂ ಶೇವ್ ಮಾಡೋದು, ಆಫೀಸ್ಗೆ ಹೋಗುವಾಗೆಲ್ಲ ದಿನಾಗಲೂ ಬೆಳಿಗ್ಗೆ ಶೇವ್ ಮಾಡ್ಕೊಂಡು ಹಾಗೆ ಹೋಗ್ಬಿಡೋದು, ಅದನ್ನೆಲ್ಲ ಮಾಡ್ತಿದ್ದೆ. ಅದನ್ನು ನೀವು ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಪದೇ ಸ್ಕಿನ್ನ ಶೇವ್ ಮಾಡ್ತಿರೋದ್ರಿಂದ ಸ್ಕಿನ್ ಇರಿಟೇಷನ್ ಆಗುತ್ತೆ. ಸೊ ರಫ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಪದೇ ಅದನ್ನು ಮಾಡೋಕ್ಕೆ ಹೋಗಬೇಡಿ. ಇನ್ನೊಂದೇನಂತಂದರೆ, ಫೇಸ್ ಶೇವ್ ಮಾಡ್ಕೊಂಡಿದ್ದಾದಮೇಲೆ ಯಾವುದಾದ್ರೂ ಸೂದಿಂಗ್ ಕ್ರೀಮ್, ಇಲ್ಲಾಂತಂದರೆ ಸೇಮ್ ಅಲೋವೆರಾ ಜೆಲ್ ಅದನ್ನೇ ಹಚ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಸ್ಕಿನ್ ಇರಿಟೇಷನ್ ಆಗಿರುತ್ತಲ್ಲ, ಲೈಕ್ ಶೇವ್ ಮಾಡೋದ್ರಿಂದ ಬ್ಲೇಡ್ ಹೋಗಿರುತ್ತೆ. ಸೊ ಹಾಗಾಗಿ ಆಫ್ಟರ್ ಶೇವ್ ಕೇರ್ ತುಂಬಾ ಇಂಪಾರ್ಟೆಂಟ್. ಇದನ್ನು ಖಂಡಿತವಾಗೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಅದೇ ಸೇಮ್ ಅಲೋವೆರಾ ಜೆಲ್ನೇ ತೊಗೊಂಡು ನಾನು ಎಲ್ಲ ಕಡೆನೂ ಹಚ್ಕೊತೀನಿ. ಸೊ ಅದು ಸ್ವಲ್ಪ ಕಾಮ್ ಆಗುತ್ತೆ ಅಂತ. ಸೇಮ್ ನೀವು ಪಾರ್ಲರ್ಸಲ್ಲೂ ಸೇಮೇ ಮಾಡ್ತಾರೆ, ಕ್ರೀಮ್ ಹಚ್ತಾರೆ. ಬಟ್ ಸ್ಟಾರ್ಟಿಂಗಲ್ಲೇ ಕ್ರೀಮ್ ಹಚ್ಚೋದು ತುಂಬಾ ಕಮ್ಮಿ ಅವರು. ಸ್ಟಾರ್ಟಿಂಗಲ್ಲಿ ಡ್ರೈ ಸ್ಕಿನ್ ಮೇಲೇ ಫುಲ್ ಮಾಡಿಕೊಂಡು
ಆನಂತರ ಲಾಸ್ಟಲ್ಲಿ ಸ್ವಲ್ಪ ಸೂದಿಂಗ್ ಕ್ರೀಮ್ ಹಾಕ್ತಾರೆ, ಯಾಕಂದರೆ ಫುಲ್ ರೆಡ್ಡಿಶ್ ಆಗಿರತ್ತಲ್ಲ, ಸೊ ಹಾಗಾಗಿ. ಬಟ್ ಶೇವ್ ಮಾಡುವಾಗ ನಿಮ್ಗೆ ಅಷ್ಟೊಂದು ಏನು ಪೇನೂ ಆಗಲ್ಲ, ಪ್ಲಸ್ ಏನೋ ಆರಾಮಾಗೆ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರವಾಗಿ ಪಾರ್ಲರ್ಗೆ ಹೋಗಬೇಕು, ಟೈಮ್ ತೆಗೆದ್ಬಿಟ್ಟು ಪಾರ್ಲರ್ಗೆ ಹೋಗಬೇಕು ಅನ್ನೋ ಅವಶ್ಯಕತೆ ಇರಲ್ಲ, ಆರಾಮಾಗಿ ಶೇವಿಂಗ್ ಮಾಡ್ಕೊಬೋದು. ಇನ್ನೊಂದು ನಾರ್ಮಲಿ ನಾನು ಕೇಳ್ತಾನೆ ಬಂದೀನಿ ಚಿಕ್ಕವಳಿಂದ, ಲೈಕ್ ಅವ್ರು ಶೇವ್ ಮಾಡ್ಕೊಂಬಿಟ್ಟು ಹುಡುಗನ ಥರ ಗ್ರೋ ಆಯಿತು ಕೂದಲು, ತುಂಬ ದಪ್ಪ ದಪ್ಪ ಗ್ರೋ ಆಗುತ್ತೆ ಕೂದಲು ಅಂತ. ಆದರೆ ಯಾವತ್ತೂ ಆಗಲ್ಲ. ನಮ್ದು ಏನು ಹೇರ್ ಗ್ರೋತ್ ಇರತ್ತಲ್ಲ, ಯಾವ ಥರ ಹೇರ್ ಗ್ರೋತ್ ಇರುತ್ತೆ ಅದೇ ಗ್ರೋ ಆಗುತ್ತೆ. ಮತ್ತು ಹುಡುಗನ ಥರ ಆಬ್ವಿಯಸ್ಲಿ ಹುಡುಗಿರಿಗೆ ಕೂದಲು ಎಲ್ಲಿಂದ ಬರುತ್ತೆ? ಸೊ ಅವ್ರ ಹಾರ್ಮೋನ್ಸ್ ನಮ್ಮ ಹಾರ್ಮೋನ್ಸ್ ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ಹುಡುಗಿ ಶೇವ್ ಮಾಡಿದ ತಕ್ಷಣ ಏನೋ ದಪ್ಪ ಕೂದಲು ಬಂದ್ಬಿಡುತ್ತೆ ಅಂತ ಹೇಳೋಕ್ಕೆ ಆಗಲ್ಲ. ಅದು ಆಗೋದೇ ಇಲ್ಲ, ಯಾಕಂದ್ರೆ ನಾನು 5 ವರ್ಷದಿಂದ ಮಾಡ್ತಿರೋದ್ರಿಂದ ಪಕ್ಕ ಹೇಳ್ಬೋದು. ಲೈಕ್ ನಿಮ್ದೇನು ನ್ಯಾಚುರಲ್ ಕೂದಲಿದೆ ಅದೇ ಬರುತ್ತೆ, ಆಯಿತಾ? ಸೊ ಹೆದರ್ಕೊಳಕ್ಕೆ ಹೋಗಬೇಡಿ, ಆರಾಮಾಗಿ ಫೇಸ್ ಶೇವ್ ಮಾಡ್ಕೊಳ್ಳಿ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಫಸ್ಟ್, ಆಯಿತಾ? ಜಾಸ್ತಿ ತುಂಬ ಡೈರೆಕ್ಟಾಗಿ ಹೋಗಿ ಮಾಡೋಕ್ಕೆಲ್ಲ ಹೋಗಬೇಡಿ. ಒಂದ್ಸಲ ಕೈ ಮೇಲೆ ಎಲ್ಲಾದರೂ ಒಂದ್ಸಲ ಪ್ರಾಕ್ಟೀಸ್ ಮಾಡಿಕೊಂಡು ಆನಂತರ ಫೇಸ್ ಮೇಲೆ ಸ್ಟಾರ್ಟಿಂಗ್ ಬಿಗಿನರ್ಸ್ ಆಗಿದ್ದರೆ ಆ ಥರ ಟ್ರೈ ಮಾಡಿ. ಬಟ್ ಫೇಸ್ ರೇಸರ್ ಇಟ್ಸ್ ಅ ಗೇಮ್ ಚೇಂಜರ್, ಇಟ್ಸ್ ಅ ಲೈಫ್ ಸೇವಿಯರ್ ಅಂತ ಹೇಳ್ಬೋದು. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವು ಪಕ್ಕ ಅಡಿಕ್ಟ್ ಆಗ್ತೀರಾ ಇದಕ್ಕೆ. ನಾನಂತೂ ಅಡಿಕ್ಟ್ ಆಗಿದ್ದೀನಿ ಶೇವಿಂಗ್ಗೆ. ಸೊ ಆರಾಮಾಗಿ ನೀವು ಟ್ರೈ ಮಾಡ್ಬೋದು, ಯಾವುದೇ ಕಾರಣಕ್ಕೂ ಏನಕ್ಕೂ ಹೆದರ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಮ ಫೇಶಿಯಲ್ ರೇಸರ್ಸ್ನ ಚೆನ್ನಾಗಿ ಸ್ಯಾನಿಟೈಸ್ ಮಾಡ್ಕೊಳ್ಳಿ. ಯೂಸ್ ಮಾಡಿದ ನಂತರ ಏನಾದರೂ ಲೋಷನಿಂದ ಕ್ಲೀನ್ ಮಾಡ್ಕೊಳೋದಾಗಲಿ, ಇಲ್ಲಾಂತಂದರೆ ಸೋಪಿಂದ ಕ್ಲೀನ್ ಮಾಡಿಕೊಂಡು ಅದನ್ನು ಡ್ರೈ ಮಾಡಿಡೋದಾಗಲಿ, ಆ ಥರ ಏನಾದರೂ ಮಾಡಿ, ಸೊ ದ್ಯಾಟ್ ಅದು ಹೈಜೀನ್ ಮೇಂಟೈನ್ ಆಗುತ್ತೆ ಅಂತ, ಆಯಿತಾ? ಸೊ ಈ ರೀತಿ ನಾನು ನನ್ನ ಫೇಸ್ ಶೇವಿಂಗ್ ಮಾಡ್ತಾ ಬರ್ತಾ ಇದ್ದೀನಿ. ಸೊ ನೀವು ಟ್ರೈ ಮಾಡಿ. ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಏನಲ್ಲ, ಎಲ್ಲಾದರೂ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆರಾಮಾಗಿ ಅಲ್ಲಿಂದ ಪರ್ಚೇಸ್ ಮಾಡಿ ಆರಾಮಾಗಿ ನಿಮ್ಮ ಫೇಸ್ ಶೇವಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಖಂಡಿತವಾಗೂ ರೆಕಮೆಂಡ್ ಮಾಡ್ತೀನಿ ಎಲ್ಲ ಗರ್ಲ್ಸ್ ಆ್ಯಂಡ್ ವುಮೆನ್ಗೆ ಟು ಸ್ಟಾರ್ಟ್ ಶೇವಿಂಗ್ ಯೋರ್ ಫೇಸ್. ಬಟ್ ಎಲ್ಲ ಕೇರ್ ತಗೊಂಡು ಸ್ಟಾರ್ಟ್ ಮಾಡಿ, ತುಂಬ ಈಸಿ ಆಗುತ್ತೆ ಲೈಫ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋ ನಿಮ್ಮ ಹುಡುಗಿರ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಬಾಯ್.